ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರ ವರ್ಣಿನಿ ನಿತ್ಯಾಂ ಪದ್ಮಾಲಯೇ ದೇವಿ ಸಾಮಾಪಾಂತು ಸರಸ್ವತಿ. ಜನ್ಮ ಕೊಟ್ಟಂಥ ಹೆತ್ತ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಸ್ಮರಿಸುತ್ತಾ ನನ್ನ ವಿದ್ಯಾತಾಯಿ ಸ್ನೇಹ ಶೆಣೆ ಹಾಗೂ ಮುಖೇಶ್ ಶೆಣೆ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಮಸ್ಕರಿಸುತ್ತಾ ಹೆಸರಿಗೆ ಉಸಿರಾಗಿ ನಿಂತಿರುವಂಥ ಜಗನ್ಮಾತೆ ಸರಸ್ವತಿಯ ಚರಣಕಮಲಗಳಿಗೆ ವಂದಿಸುತ್ತಾ ಜೀವನದ ಅನುಭವದ ಕ್ಷಣಗಳನ್ನು ಅಕ್ಷರವಾಗಿಸಿ, ಅಕ್ಷರಗಳನ್ನು ಪದವಾಗಿಸಿ, ಪದಗಳನ್ನು ವಾಕ್ಯವಾಗಿಸಿ, ವಾಕ್ಯಗಳನ್ನು ಪ್ರಾಸಬದ್ಧವಾಗಿ ಜೋಡಿಸಿ ಮೂಡಿ ಬಂದ ಸಾಹಿತ್ಯದ ಸಾಲುಗಳೇ ಜನನ ಮರಣಗಳ ನಡುವೆ ಜೀವನ. ಇಲ್ಲಿ ಅಂಥ ವಿಶೇಷವಾಗಿ ಇರುವಂಥದ್ದು ಏನು ಇಲ್ಲ. ಆದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥದ್ದೇ, ಅದನ್ನೇ ಅನುಭವಗಳನ್ನು ಇಲ್ಲಿ ಸಾಹಿತ್ಯದ ರೂಪದಲ್ಲಿ ತರುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ ಇದೆ. ಯಾವ ರೀತಿ ಆ ಅಂಶಗಳು ನಮ್ಮ ಬದುಕಿಗೆ ಸಂಬಂಧವಾಗಿರುವಂಥದ್ದು ಎನ್ನುವಂಥದ್ದು ತಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಈ ಎಲ್ಲ ವಿಷಯಗಳನ್ನು ನಾವು ಯಾವಾಗ ತಿಳಿದುಕೊಳ್ತೇವೆ, ಆಗ ನಾವು ನಮ್ಮ ಮುಂದಿನ ಬದುಕು ಅತ್ಯಂತ ಸುಮಧುರವಾಗಿ ಕಳೆಯುವಂಥ, ಒಳ್ಳೆಯ ಕ್ಷಣಗಳನ್ನು ಕಳೆಯುವಂಥ ದಿನಗಳು ನಮ್ಮ ಮುಂದೆ ಬಂದೇ ಬರ್ತದೆ. ಯಾಕಂದರೆ ಪ್ರತಿಯೊಬ್ಬರಿಗೆ ಯಾವುದು ವಾಟ್ ಈಸ್ ದ ಬೆಸ್ಟ್ ಟೀಚರ್, ಜೀವನದಲ್ಲಿ ಯಾವುದು ಬೆಸ್ಟ್ ಟೀಚರ್ ಅಥವಾ ಯಾರು ಗುರು, ಏನು ಕಲಿಕೆ, ಏನು ಕಲಿಯುವುದು, ಏನನ್ನು ನಾವು ಕಲಿಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಹಂತಗಳಲ್ಲಿ ಕೂಡ ನಾವು ಕಲಿತುಕೊಂಡು ಹೋಗಬೇಕಾಗ್ತದೆ. ಆ ಕಲಿತ ಮೇಲೆ ಅದರಿಂದ ನಾವೇನಾದರೂ ತಿಳಿದು ಮುಂದೆ ಆ ರೀತಿಯ ತಪ್ಪುಗಳಿರ್ಬೋದು, ಯಾವುದೇ ರೀತಿಯ ವಿಚಾರಗಳು ಒಳ್ಳೆಯದಾಗಿದ್ದರೆ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅದು ನಮಗೆ ಒಪ್ಪುವುದಿಲ್ಲ ಅಂತ ಆದರೆ ಅದನ್ನು ಅಲ್ಲಿಯೇ ಬಿಟ್ಟು ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ನಾನು ಬರೆದಿರುವಂಥದ್ದು ಇದು ನನ್ನ ಮಾತುಗಳು, ನನ್ನ ಜೀವನದ ಅನುಭವಗಳು. ಪ್ರಾರಂಭದಲ್ಲಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಬೇಕು ಅಂತ ನಾನು ಹೇಳುವುದಿಲ್ಲ. ಯಾವತ್ತೂ ಕೂಡ ನಾನು ಕಲಿಸುವಂಥ ಮಕ್ಕಳಲ್ಲಿಯೂ ಕೂಡ ವಿನಂತಿಯನ್ನು ಮಾಡಿಕೊಳ್ಳುವುದು ಇಷ್ಟೇ. ನಾನು ಯಾವತ್ತೂ ಕೂಡ ಹೇಳಿದ ಮಾತು ಫೈನಲ್, ಇದೇ ಅಲ್ಟಿಮೇಟ್ ಅಂತ ಹೇಳಿ ಯಾವತ್ತೂ ಹೇಳಿದ್ದೇ ಇಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಒಂದು ಸ್ವಾತಂತ್ರ್ಯ ಅನ್ನೋದು ಇದೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಜೀವನ ಅಂತ ಇದ್ರೆ ಅವರವರ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂಪೂರ್ಣವಾದಂಥ ಹಕ್ಕು ಅವರಿಗೇ ಇದೆ. ಸೊ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಏನು ಆಗಬೇಕು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನುವಂಥ ಪ್ರತಿ ಒಂದು ವಿಚಾರಗಳನ್ನು ಕೂಡ ಅವರು ತಿಳಿದಿರ್ತಾರೆ. ಒಂದು ಹಂತಕ್ಕೆ ಬಂದ ಮೇಲೆ, ಪ್ರಾಥಮಿಕ ಹಂತದಲ್ಲಿ ಅಥವಾ ಆರಂಭದ ಹಂತಗಳಲ್ಲಿ ಅವರಿಗೆ ಅಂಥ ಒಂದು ಜ್ಞಾನವಾಗಲಿ ಅಥವಾ ಡಿಸಿಷನ್ ತೆಗೆದುಕೊಳ್ಳುವಂಥ ಸಾಮರ್ಥ್ಯವಾಗಲಿ ಇರುವುದಿಲ್ಲ. ಬಟ್ ಒಂದು ಹಂತಕ್ಕೆ ತಲುಪಿದ ಮೇಲೆ ಪ್ರತಿಯೊಬ್ಬರಿಗೂ ಅವರ ಬದುಕು ಏನು, ಅವರು ಇರಬೇಕಾದಂಥ ರೀತಿ ಏನು, ಅವರು ಮುಂದೆ ಸಾಧಿಸಬೇಕಾದಂಥ ಸಾಧಿಸಲು ಹೋಗಬೇಕಾದಂಥ ದಾರಿ ಯಾವುದು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಿಳಿದಿರುತ್ತದೆ. ಹಾಗಾಗಿ ನಾನು ಎಲ್ಲರ ಹತ್ರ ಕೇಳಿಕೊಳ್ಳುವುದು ಇಷ್ಟೇ, ಅವರವರಿಗೆ ಅವರವರ ಜೀವನವನ್ನು ನಡೆಸುವಂಥ ಅಧಿಕಾರ ಇದೆ. ಸೊ ನಿಮ್ಮ ಜೀವನದ ರೂಪುರೇಷೆ ಹೇಗೆ ಬದುಕಬೇಕು ಅನ್ನುವುದನ್ನು ತೀರ್ಮಾನಿಸುವ ಹಕ್ಕು ಸಂಪೂರ್ಣವಾಗಿ ನಿಮಗೆ ಇದೆ. ಓಕೆ, ಉದಾಹರಣೆಯಾಗಿ ಹೇಳುವುದಾದರೆ ನನ್ನ ಬದುಕನ್ನು ಏನು ಆಗಬೇಕು ಅನ್ನೋದನ್ನು ನಾನು ತೀರ್ಮಾನಿಸಬೇಕೇ ವಿನಃ ಮತ್ತೊಬ್ಬರು ತೀರ್ಮಾನಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಕೇಳಿಕೊಳ್ಳುವುದು ಇಷ್ಟೇ, ವಿದ್ಯೆ ಬೇಕು. ವಿದ್ಯೆ ಎಲ್ಲ ಆಸ್ತಿಗಳನ್ನು ಮೀರಿದಂಥ ಶಕ್ತಿ ಅಥವಾ ಅಂತಸ್ತು ಅಂತ ಇದ್ರೆ ಅದು ವಿದ್ಯೆನೇ. ಓಕೆ, ವಿದ್ಯೆಗೆ ಸರಿಯಾದಂಥ ಅಂತಸ್ತು ಮತ್ತೊಂದಿಲ್ಲ, ವಿದ್ಯೆಗೆ ಸರಿಯಾದಂಥ ಐಶ್ವರ್ಯ ಮತ್ತೊಂದು ಇಲ್ಲ. ವಿದ್ಯೆಯೇ ಸರ್ವಶ್ರೇಷ್ಠ. ಅದರ ಜೊತೆಯಲ್ಲಿ ನಾನು ಹೇಳುವಂಥದ್ದು ವಿದ್ಯೆ ಬೇಕು. ವಿದ್ಯೆಯ ಜೊತೆಯಲ್ಲಿ ನಮ್ಮೊಡನೆ ಸಂಸ್ಕಾರ ಅನ್ನೋದು ಬೇಕು. ನಿಮಗೆ ಮುಂದೊಂದು ದಿವಸ ವಿಶೇಷವಾದಂಥ ಮರ್ಯಾದೆ, ವಿಶೇಷವಾದಂಥ ಸ್ಥಾನಮಾನ ಅನ್ನೋದು ಸಿಗಬೇಕಾದ್ರೆ ಸಂಸ್ಕಾರ ನಮ್ಮ ಜೊತೆಯಲ್ಲಿ ಬರಬೇಕು. ಯಾರಲ್ಲಿ ಸಂಸ್ಕಾರ ತುಂಬಿರ್ತದೋ, ಯಾರಲ್ಲಿ ಸಂಸ್ಕಾರ ಅನ್ನೋದು ಜೊತೆಯಲ್ಲೇ ಬರ್ತದೋ, ಪ್ರತಿ ಸಾಧನೆಯಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಸಂಸ್ಕಾರ ಎನ್ನುವುದು ಬರ್ತದೋ ಅವನು ಗುರುತಿಸಲ್ಪಡ್ತಾನೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ನನ್ನ ಎಲ್ಲ ಮಕ್ಕಳು ಕೂಡ, ನಾನು ಕಲಿಸುವಂಥ ಎಲ್ಲ ಮಕ್ಕಳು ಕೂಡ, ಕಲಿಸಿದಂಥ ಎಲ್ಲ ಮಕ್ಕಳು ಕೂಡ ಸಂಸ್ಕಾರವಂತರು. ನಿಮ್ಮೆಲ್ಲರ ಭವಿಷ್ಯದಲ್ಲಿ ಉತ್ತಮವಾದಂಥ ದಿನಗಳು ಬಂದೇ ಬರ್ತದೆ. ಹಾಗಾಗಿ ಅದರ ಜೊತೆಯಲ್ಲಿ ನಾನು ಯಾವಾಗಲೂ ಹೇಳೋದುಂಟು, ಖಾಲಿ ಕಲಿಕೆ ಅಂತ ಆದರೆ ಯಾವುದೇ ಕಾರಣಕ್ಕೂ ಅದು ಯೂಸ್ ಆಗೋದಿಲ್ಲ.
ಓಕೆ, ಖಾಲಿ ನಾವು ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಉಂಟು ಅಥವಾ ನಾವೇನು ಕಲಿತಾ ಇದ್ದೇವೆ, ಒಂದು ಯಾವ ಹಿನ್ನೆಲೆಯಲ್ಲಿ ಏನು ಕಲಿಬೇಕು ಅನ್ನೊಂದು ಬೌಂಡ್ರಿಯನ್ನು ಹಾಕಿಟ್ಟಿದ್ದೇವೆ. ಈ ಸೆಮಿಸ್ಟ್ರಿಗೆ, ಈ ವರ್ಷಕ್ಕೆ ಇಷ್ಟು ಕಲಿಲಿಕ್ಕೆ ಅಂತ ಹೇಳಿ ಬೌಂಡ್ರಿಯನ್ನು ಹಾಕಿಟ್ಟಿದ್ದೇವೆ. ಸೊ ಅಷ್ಟು ಕಲಿತು ಅದು ಎಲ್ಲವೂ ಕೂಡ ಒಂದು 3 ತಿಂಗಳಿಗೆ 4 ತಿಂಗಳಿಗೆ 1 ವರ್ಷಕ್ಕೆ, ಅದರ ನಂತರ ಅದು ಯೂಸಿಗೆ ಬರುವುದಿಲ್ಲ. ನಾವು ಅದರ ಅಪ್ಲಿಕೇಬಲ್ ಅದನ್ನು ನಾವು ಅಪ್ಲೈ ಮಾಡಲಿಕ್ಕೆ ಹೋದರೆ ಅದೇ ಫೀಲ್ಡಲ್ಲಿ ನಾವು ಹೋಗುವಾಗ ಆಗ ನಮಗೆ ಅದು ಅವಕಾಶಕ್ಕೆ ಬರ್ತದೆ. ಆದರೆ ಜೀವನದಲ್ಲಿ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಂಸ್ಕಾರ, ವಿನಯತೆ. ಯಾರಲ್ಲಿ ಸಂಸ್ಕಾರವಿಲ್ಲವೋ ಅವನಲ್ಲಿರುವಂಥ ಐಶ್ವರ್ಯ ವ್ಯರ್ಥ, ಯಾರಲ್ಲಿ ವಿನಯತೆ ಇಲ್ಲವೋ ಅವನಲ್ಲಿರುವಂಥ ಅಂತಸ್ತು, ಹಣ ಎಲ್ಲವೂ ವ್ಯರ್ಥ. ಸೊ ಯಾವಾಗಲೂ ಹೇಳುವುದುಂಟು, ಯಾವುದು ಬೆಸ್ಟ್ ಫ್ಯಾಷನ್ ಅನ್ನೋದು. ಸೊ ಸ್ಟೈಲ್ ದೊಡ್ಡದಾಗಿ ತುಂಬ ಸ್ಮಾರ್ಟಾಗಿ ಸ್ಟೈಲ್ ಮಾಡಿಕೊಂಡು ನಾವು ತಲೆ ಬಾಚಿಕೊಂಡಿದ್ರೆ ಅಥವಾ ಏನು ಸ್ಟೈಲ್ ಮಾಡಿಕೊಂಡಿದ್ರೆ ಅದು ಫ್ಯಾಷನ್ ಅಲ್ಲ. ನಿಜವಾಗಿ ಹೇಳುವಂಥದ್ದು, ನಿಜವಾಗಿ ನೀವು ತಿಳಿಬೇಕಾದಂತೂ ಸಿಂಪ್ಲಿಸಿಟಿ, ಸರಳತೆ. ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಫ್ಯಾಷನ್. ಅದರ ಎದುರಿಗೆ ಇರುವಂಥ ಫ್ಯಾಷನ್ ಮತ್ತೊಂದು ಇಲ್ಲ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಎಲ್ಲವೂ ನಿಮಗೆ ಇಲ್ಲಿ ಕಾಣ್ತಾ ಉಂಟು ನಾನು ಭಾವಿಸ್ತೇನೆ. ಈ ಸಾಲುಗಳನ್ನು ಆರಂಭದಿಂದ ಹಿಡಿದು ಕೊನೆಯವರೆಗೂ ನಾನು ಬರೆದಿರುವಂಥ ಸಾಲುಗಳು ಆರಂಭದಲ್ಲೇ ಹೇಳಿದೆ, ಇದು ಜೀವನದ ಅನುಭವವನ್ನು ಅಕ್ಷರವಾಗಿಸಿದ್ದಾನೆ. ಅಕ್ಷರವನ್ನು ಬರೆಯುವಂಥ ಸಾಮರ್ಥ್ಯವನ್ನು ಜಗನ್ಮಾತೆಯಾಗಿರತಕ್ಕಂಥ ಸರಸ್ವತಿ ಕರುಣಿಸಿದ್ದಾಳೆ. ಅವಳ ಇಚ್ಛೆಯ ಪ್ರಕಾರ, ನನ್ನ ಮನಸ್ಸಿನ ಪ್ರಕಾರ ಇಲ್ಲಿ ಬರೆದಿದ್ದೇನೆ. ಪ್ರಾರಂಭದಲ್ಲಿ ಹೇಳ್ತಾ ಇದ್ದೇನೆ, ಯಾವುದನ್ನು ಒಪ್ಪಿಕೊಳ್ಬೇಕಾಗಿಲ್ಲ. ಸರಿ ಅಂತ ಅನಿಸಿದ್ರೆ, ಈ ಮಾತುಗಳು ಸರಿ ಅರ್ಥಪೂರ್ಣ ಅಂತ ಅನಿಸಿದ್ರೆ ದಯವಿಟ್ಟು ಒಪ್ಪಿಕೊಳ್ಳಿ, ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಆರಂಭಿಸ್ತಾ ಇದ್ದೇನೆ. ಉಳಿಯುವುದು ಕೀರ್ತಿ, ಅಳಿಯುವುದು ಕಾಯ, ಸೇರುವುದು ದೇವರ ಮಾಯ. ಉಳಿಯುವುದು ಕೀರ್ತಿ, ಅಳಿಯುವುದು ಕಾಯ, ಸೇರುವುದು ದೇವರ ಮಾಯ. ನಿಂತಾಗ ಉಸಿರು, ಹೇಳುವಂತಿರಬೇಕು ಹೆಸರು, ಓದುವಂತಿರಬೇಕು ಜೀವನ ಅಧ್ಯಾಯ. ಅರ್ಥ ಆಯಿತು ಅಂತ ಭಾವಿಸ್ತೇನೆ, ಗೊತ್ತಾಯ್ತು ಅಂತ ಭಾವಿಸ್ತೇನೆ. ನಮ್ಮ ಜೀವನದಲ್ಲಿ ನಾವು ಸಮಾಜಕ್ಕೆ ಕೊಟ್ಟಂತ ಸೇವೆ, ನಾವು ಮಾಡುವಂಥ ಕೆಲಸ, ನಾವು ಸಂಪಾದಿಸಿದ ಕೀರ್ತಿ, ನಮ್ಮ ಹಿರಿಮೆ ಏನು, ನಾವು ಏನು ನಮಗೋಸ್ಕರ ಅಲ್ಲದೆ ಇನ್ನೊಬ್ಬರಿಗೋಸ್ಕರ ಏನು ಕೊಟ್ಟಿದ್ದೇವೆ, ಅಥವಾ ನಮ್ಮ ಬದುಕು, ನಮ್ಮಲ್ಲಿ ಒಳಗಿನಂಥ ಸಂಸ್ಕಾರ, ನಮ್ಮೊಳಗಿನ ವಿನಯತೆ, ನಮ್ಮೊಳಗಿನ ಕೀರ್ತಿ, ನಮಗೆ ಸಿಕ್ಕಿದಂಥ ಕೀರ್ತಿ ಎಲ್ಲವೂ ಶಾಶ್ವತ. ನಮ್ಮ ದೇಹ ಅಳಿದು ಹೋದರೂ ಕೂಡ ಅಲ್ಲೇ ಬರ್ತಿದೆ, ಉಳಿಯುವುದು ಕೀರ್ತಿ, ಅಳಿಯುವುದು ಕಾಯ. ನಮ್ಮ ಕೀರ್ತಿ ನಮ್ಮ ಉಸಿರು ನಿಂತ ಮೇಲೂ ಕೂಡ ಉಳಿತದೆ. ನಾವು ಸಂಪಾದಿಸಿದಂಥ ಹೆಸರು ನಮ್ಮ ಉಸಿರು ನಿಂತ ಮೇಲೆ ಕೂಡ ಉಳಿತದೆ. ಸೊ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು, ನಮ್ಮ ಉಸಿರು ನಿಂತ ಮೇಲೆ ಕೂಡ ಹೆಸರು ಉಳಿಬೇಕಾದ್ರೆ ನಾವು ಯಾವ ರೀತಿ ಬದುಕಬೇಕು ಅನ್ನುವುದನ್ನು ಕೂಡ. ಓಕೆ, ಸೊ ಒಂದು ಮಾತು ಇಲ್ಲೇ ಸ್ಪಷ್ಟಪಡಿಸ್ತೇನೆ ನಾನು. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆತನನ್ನು ನೋಡಲು ಎಷ್ಟು ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆತನನ್ನು ನೋಡಲು ಎಷ್ಟು ಜನ ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ. ಬದಲಾಗಿ ಒಬ್ಬ ವ್ಯಕ್ತಿ ಸತ್ತಾಗ ಎಷ್ಟು ಜನ ನೋಡ್ಲಿಕ್ಕೆ ಬರ್ತಾರೆ ಅನ್ನೋದೇ ಮುಖ್ಯ. ಇವತ್ತು ನಾವು ಆಲೋಚನೆ ಮಾಡಬೇಕು, ನಾನು ಕೂಡ ಆಲೋಚನೆ ಮಾಡಬೇಕು. ನನಗೇನು ಜಾಸ್ತಿ 40-50 ವರ್ಷ ಆಗಲಿಲ್ಲ. ಇಲ್ಲೇ ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು, ನನಗೂ ಏನು 40-50 ವರ್ಷ ಆಗಲಿಲ್ಲ, ಬಟ್ ಅನುಭವ ಆಯಿತು. ಇದೊಂದು ಅನುಭವ. ಈ ಜೀವನ ಅಂತ ಹೇಳಿದ ಮೇಲೆ ಎಲ್ಲವೂ ಹುಟ್ಟು ನಡುವೆ ಜೀವನ ಮತ್ತೆ ಸಾವು ಎಲ್ಲವೂ ಶಾಶ್ವತ, ಎಲ್ಲವೂ ಲಿಖಿತ ಮೊದಲೇ ಬರೆದಿರುವಂಥದ್ದು. ಅಲ್ಲಿ ಒಂದು ಮೊದಲಿಗೆ ಹುಟ್ಟು ಮತ್ತೆ ಜೀವನ ಅಂತ ಇದೆ ನಡುವಲ್ಲೇ. ಆ ಜೀವನದ ಅವಧಿ ಮುಗಿದ ಮೇಲೆ ಮರಣ ಅಥವಾ ಸಾವು ಅನ್ನುವಂಥದ್ದು ಇದ್ದೇ ಇದೆ. ಬಟ್ ಒಂದು ವಿಚಾರ ಸ್ಪಷ್ಟಪಡಿಸಿಕೊಳ್ಬೇಕಾಗ್ತದೆ, ನಾವೀಗ ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆತನನ್ನು ನೋಡಲಿಕ್ಕೆ ಎಷ್ಟು ಜನ ಬಂದರು ಅನ್ನೋದು ಅಲ್ಲಿ ಮುಖ್ಯ ಅನಿಸುವುದಿಲ್ಲ. ಬದಲಾಗಿ ಒಬ್ಬ ವ್ಯಕ್ತಿ ಸತ್ತಾಗ ಎಷ್ಟು ಜನ ಬರ್ತಾರೆ ಅನ್ನೋದು ಮುಖ್ಯ ಅನಿಸ್ತದೆ. ಆವತ್ತು ಗೊತ್ತಾಗ್ತದೆ ಆ ವ್ಯಕ್ತಿ ಈ ಸಮಾಜಕ್ಕೆ ಕೊಟ್ಟಂಥ ಸೇವೆ ಅನ್ನೋದು ಏನು ಅಂತ ಹೇಳಿ. ಓಕೆ, ಒಂದು ವಿಚಾರಲ್ಲಿ ತಿಳ್ಕೊಳ್ಬೇಕು, ಒಂದು ದೀಪ ಅನ್ನೋದು ಅವನು ದೀಪವಾಗಿದ್ದರೆ ಅವನು ಅಥವಾ ಅವಳು ಪರಿಪೂರ್ಣವಾದಂಥ ಬದುಕು, ನಿಷ್ಕಲ್ಮಶವಾದಂಥ ಬದುಕು, ನಿಸ್ವಾರ್ಥವಾದಂಥ ಬದುಕನ್ನು ಅವನು ಆತ ಅಥವಾ ಅವಳು ನಡೆಸಿದ್ರೆ ಆ ಕ್ಷಣಕ್ಕೆ ಒಂದು ದೀಪ ಆರಿ ಹೋಗ್ತದೆ. ಆ ಕ್ಷಣಕ್ಕೆ ಒಂದು ದೀಪ ಈ ಸಮಾಜವನ್ನು ಬಿಟ್ಟು, ಈ ಸೇವೆಯನ್ನು ಬಿಟ್ಟು ಆರಿ ಹೋಗ್ತದೆ. ಬಟ್ ಅವರು ತೋರಿಸಿದಂಥ ಆ ದಾರಿ ಏನಿದೆ ಎಷ್ಟೋ ಮಂದಿಗೆ ದಾರಿದೀಪವಾಗ್ತದೆ. ನಮ್ಮ ಬದುಕು ಅನ್ನೋದು ಆ ರೀತಿ ಆಗಬೇಕು, ನಮ್ಮ ಜೀವನ ಅನ್ನೋದು ಆ ರೀತಿ ಆಗಬೇಕು. ನಮ್ಮ ಬದುಕು ಇನ್ನೊಬ್ಬರಿಗೆ ದಾರಿದೀಪವಾಗುವಂಥ ಬದುಕು ನಮ್ಮದಾಗಬೇಕು. ಆ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡಬೇಕು. ಓಕೆ.
ಉಳಿಯುವುದು ಕೀರ್ತಿ, ಅಳಿಯುವುದು ಕಾಯ. ಕಾಯ ಅಂದರೆ ದೇಹ, ಇಲ್ಲಿ ನಮ್ಮ ಕೀರ್ತಿ ಉಳಿತದೆ, ನಮ್ಮ ದೇಹ, ನಮ್ಮ ಉಸಿರು ನಿಂತ ಮೇಲೆ ಅಳಿತದೆ. ಇಲ್ಲಿ ಆಸ್ತಿಕರಾಗಿರಲಿ ನಾಸ್ತಿಕರಾಗಿರಲಿ ಪ್ರತಿಯೊಬ್ಬರಿಗೂ ಅವರವರಿಗೆ ಬಿಟ್ಟಂಥ ವಿಚಾರ ಇಲ್ಲಿ ಸೇರುವುದು ದೇವರ ಮಾಯ ಅಂತ ಹೇಳಿ. ಓಕೆ, ಒಂದು ಶಕ್ತಿ ಅಂತ ಇದೆ ಅಂತ ಹೇಳಿ ನಾವು ನಂಬಿದ್ದೇವೆ. ಅದು ನಾನು ಇಲ್ಲಿ ಪ್ರಶ್ನೆಯನ್ನು ನಿಮಗೆ ಬಿಡ್ತಾ ಇದ್ದೇನೆ. ಒಪ್ಪುವುದು ಬಿಡುದು, ಆಸ್ತಿಕರಾಗಿದ್ರೆ ಒಪ್ಪಿಕೊಳ್ಳಿ, ನಾಸ್ತಿಕರಾಗಿದ್ರು ಎಲ್ಲವೂ ನಿಮಗೆ ಬಿಟ್ಟಂತ ವಿಚಾರ. ಒಂದು ಶಕ್ತಿ ಅನ್ನೋದು ನಮ್ಮನ್ನು ಕಾಪಾಡ್ತಾ ಇದೆ. ಇಲ್ಲಿ ಪ್ರಶ್ನೆ ಮಾಡುವಂಥ ವಿಚಾರ ಇಲ್ಲ. ಕೀರ್ತಿ ಉಳಿತದೆ, ನಮ್ಮ ದೇಹ ಅಳಿತದೆ, ಅಳಿದಂಥ ದೇಹ ದೇವರ ಮಾಯವನ್ನು ಸೇರ್ತದೆ. ಈ 3ನೇ ಸಾಲಿನ ಕುರಿತು ನಾನು ಆಲ್ರೆಡಿ ಹೇಳಿದ್ದೇನೆ. ನಿಂತಾಗ ಉಸಿರು ಹೇಳುವಂತಿರಬೇಕು, ಹೆಸರು ಓದುವಂತಿರಬೇಕು ಜೀವನ ಅಧ್ಯಾಯ. ಈ ರೀತಿ ಆಗಬೇಕಾದ್ರೆ ಬಹಳ ಕಷ್ಟ ಉಂಟು. ನಮ್ಮ ಉಸಿರು ನಿಂತಿತು, ಆ ಉಸಿರು ನಿಂತ ಮೇಲೆ ನಮ್ಮ ಹೆಸರನ್ನು ಹೇಳುವಂತಿರಬೇಕು. ಉಸಿರು ನಿಂತ ಮೇಲೂ ಕೂಡ ನಮ್ಮ ಹೆಸರನ್ನು ಹೇಳುವಂತಿರಬೇಕಾದ್ರೆ ಬಹಳ ಕಷ್ಟ ಅಂತ ಹೇಳಿದರೆ, ಇಲ್ಲಿ ನಾನು ಯಾವತ್ತೂ ಹೇಳೋದುಂಟು, ನಿಮ್ಮ ಮುಂದೆ ನೀವು ಯಾವುದೇ ಪ್ರೊಫೆಷನ್ಗೆ ಬೇಕಾದರೂ ಹೋಗಿ, ಯಾವುದೇ ವೃತ್ತಿಯನ್ನು ಬೇಕಾದರೂ ನೀವು ನಡೆಸಿ, ಅದು ಎಲ್ಲಿಯೂ ಬೇಕಾದರೂ ಇರಿ, ನಮ್ಮ ಸೇವೆ ಅನ್ನೋದು, ನಮ್ಮ ಸೇವೆ ಅನ್ನೋದು ನಿಸ್ವಾರ್ಥವಾಗಿರಬೇಕು, ಮನಸ್ಸು ಅನ್ನೋದು ನಿಷ್ಕಲ್ಮಶವಾಗಿರಬೇಕು. ಇದು ಅತ್ಯಂತ ತುಂಬ ಅರ್ಥಪೂರ್ಣವಾಗಿ ತಿಳಿಬೇಕಾದ ವಿಚಾರ. ಇಲ್ಲಿ ಬಹಳ ಮಹತ್ವ ಇದೆ. ಯಾಕೆ ಎಲ್ಲರೂ ಅದೇ ರೀತಿ ಇರುವುದಿಲ್ವಾ ಅನ್ನೋದು ಎಲ್ಲವೂ ಪ್ರಶ್ನೆ. ಬಟ್ ನಾವು ನಮ್ಮ ಮನಸ್ಸನ್ನು ಅತ್ಯಂತ ನಿಷ್ಕಲ್ಮಶವಾಗಿಟ್ಕೊಳ್ಬೇಕು. ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡುವಂಥ ಪರಿಸ್ಥಿತಿ ಬರಬಾರ್ದು. ಯಾವುದೇ ವಿಚಾರಗಳ ಕುರಿತು ನೀವು ಪ್ರಸ್ತಾಪಿಸುವುದಾದರೆ ಆಗ ಆಗ್ತದೆ. ಬಟ್ ವ್ಯಕ್ತಿಗಳ ನಡುವೆ, ಸಂಬಂಧಗಳ ನಡುವೆ ಮಾತಾಡುವಾಗ ಅಲ್ಲಿ ಆಲೋಚನೆ ಅನ್ನುವಂಥ ಪ್ರಶ್ನೆ ಬರಬಾರ್ದು. ಯಾವಾಗ ಯಾರ ಮನಸ್ಸು ನಿಷ್ಕಲ್ಮಶವಾಗಿರುತ್ತದೋ ಅವರು ಮಾತಾಡುವಾಗ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಬರುವುದಿಲ್ಲ, ನೇರವಾಗಿ ಮಾತಾಡಿ ಬರ್ತಾರೆ. ಮತ್ತೊಂದು ಸೇವೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ, ಮುಂದೊಂದು ದಿವಸ ನೀವು ಒಂದು ಕ್ಷೇತ್ರಕ್ಕೆ ಹೋಗಿ, ಯಾವುದೇ ಕ್ಷೇತ್ರವಾಗಿರ್ಬೋದು, ವಿದ್ಯಾಕ್ಷೇತ್ರವಾಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್, ಯಾವುದೇ ಕ್ಷೇತ್ರವಾಗಿರ್ಬೋದು, ಅಲ್ಲಿ ನಿಮ್ಮನ್ನು ನೀವು 100% ತೊಡಗಿಸಿಕೊಳ್ಬೇಕು. 100% 100 ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು. ನಿಸ್ವಾರ್ಥವಾಗಿ ಅಲ್ಲಿಗೋಸ್ಕರ ಕೆಲಸ ಮಾಡಬೇಕು. ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅಲ್ಲಿಗೋಸ್ಕರ ಪರಿಪೂರ್ಣವಾಗಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕು. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಆಗ ಆ ರೀತಿ ನಮ್ಮ ಸೇವೆ ಇದ್ದರೆ, ಆ ರೀತಿ ನಮ್ಮ ಮನಸ್ಸು ಇದ್ದರೆ, ನಮ್ಮ ಉಸಿರು ನಿಂತ ಮೇಲೂ ಕೂಡ ನಮ್ಮ ಹೆಸರು ಹೇಳುವಂಥ ದಿನಗಳು ಬರ್ತದೆ. ನಿಮ್ಮ ಜೀವನದ ಅಧ್ಯಾಯ, ನಾವು ನಡೆದಂಥ ಜೀವನದ ದಾರಿಯನ್ನು ಓದುವಂಥ ಪರಿಸ್ಥಿತಿ, ದಿನಗಳು ಬಂದೇ ಬರ್ತದೆ, ಅನುಮಾನವೇ ಇಲ್ಲ. ಉಳಿಯುವುದು ಕೀರ್ತಿ, ಅಳಿಯುವುದು ಕಾಯ, ಸೇರುವುದು ದೇವರ ಮಾಯ. ನಿಂತಾಗ ಉಸಿರು ಹೇಳುವಂತಿರಬೇಕು ಹೆಸರು, ಓದುವಂತಿರಬೇಕು ಜೀವನ ಅಧ್ಯಾಯ. ಭಾವಿಸ್ತೇನೆ ಅರ್ಥವಾಗಿದೆ ಅಂತ. ಓಕೆ, ನೆಕ್ಸ್ಟ್ 2ನೇ ಸಾಲಿಗೆ ಬರುವ. 2ನೇ ಚರಣಕ್ಕೆ, ಜನನವಿರಲು ಜೀವಿಸಲು, ಮರಣವಿರಲು ವಿರಮಿಸಲು, ಬದುಕು ಮಾನವ ನೀನೇ ಇಲ್ಲಿ ಸಿರಿವಂತ. ಸ್ವರ್ಗವಿರಲು ಕಾಣದಿರಲು, ನರಕವಿರಲು ಹೇಳದಿರಲು, ನಡೆದ ದಾರಿ ನೀತಿಯಾದರೆ ನೀನೇ ಇಲ್ಲಿ ಭಗವಂತ. ಜನನವಿರುವಂಥದ್ದೇ ಜೀವಿಸ್ಲಿಕ್ಕೆ, ಮರಣವಿರುವಂಥದ್ದೇ ವಿರಮಿಸ್ಲಿಕ್ಕೆ. ಇಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡುವ ಅಗತ್ಯನೇ ಇಲ್ಲ, ಪ್ರಶ್ನೆ ಮಾಡಲೇಬಾರ್ದು. ಇಲ್ಲಿ ಯಾವ ಕಾರಣಕ್ಕೋಸ್ಕರ ಜನನವಾಯಿತು? ಜೀವಿಸ್ಲಿಕ್ಕೆ. ಜನನ ಇರುವಂಥದ್ದೇ ಜೀವಿಸ್ಲಿಕ್ಕೆ. ನಮ್ಮ ಜೀವನದ ಅವಧಿ ಮುಗೀತು, ಮರಣ ಅನ್ನೋದೇ ಇರುವಂಥದ್ದೇ ವಿರಮಿಸ್ಲಿಕ್ಕೆ. ಸೊ ಇದ್ದಷ್ಟು ನಾವು ಬಹಳ ಅರ್ಥಪೂರ್ಣವಾಗಿ ಬದುಕಬೇಕು. ಯಾಕೆಂದರೆ ಹೇಳಿದರೆ, ನಮ್ಮಲ್ಲಿ ಉಂಟು ಇಲ್ಲ ಅನ್ನುವಂಥ ಪ್ರಶ್ನೆ ಬರಬಾರ್ದು. ಏನು ನಮ್ಮ ಜೊತೆ ಇದೆ, ಯಾವುದು ನಮ್ಮದು, ನಾವು ಇರುವುದರಲ್ಲೇ ಸಂತೋಷವನ್ನು ಪಡಬೇಕು. ಇಲ್ಲಿ ಎಲ್ಲರೂ ಸಿರಿವಂತರೇ, ಎಲ್ಲರೂ ಶ್ರೀಮಂತರೇ. ಓಕೆ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವುದಕ್ಕಿಂತ ಮಿಗಿಲಾದ ಸಂಪತ್ತು ಮತ್ತೊಂದು ಇಲ್ಲ. ತೃಪ್ತಿಗಿಂತ ಮಿಗಿಲಾದಂಥ ಸಂಪತ್ತು ಮತ್ತೊಂದು ಸಿಗಲಿಕ್ಕೆ ಸಾಧ್ಯ. ನಿಮ್ಮ ಹತ್ರ ಹಣ ಇರ್ಬೋದು, ಅಂತಸ್ತು ಇರ್ಬೋದು, ಐಶ್ವರ್ಯ ಇರ್ಬೋದು, ಎಲ್ಲ ರೀತಿಯಿಂದಲೂ ಬದುಕಿಗೆ ಬೇಕಾಗಿರುವಂಥದ್ದು ಎಲ್ಲವೂ ಇರ್ಬೋದು. ಬಟ್ ನೆಮ್ಮದಿ ಅನ್ನೋದು ಇರದಿದ್ದರೆ, ತೃಪ್ತಿ ಅನ್ನೋದು ಇರದಿದ್ದರೆ, ಆಗ ಅವನು ಸಿರಿವಂತನಾಗಿದ್ದರೂ ಅದು ಅವನನ್ನು ನೋಡಲಿಕ್ಕೆ ಸಿರಿವಂತ, ಹೇಳಲಿಕ್ಕೆ ಶ್ರೀಮಂತ. ಬಟ್ ಪ್ರತಿ ಕ್ಷಣಕ್ಕೂ ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗ ನಮ್ಮ ಬದುಕು ಅನ್ನೋದು ಸೆಲ್ಫ್ ಸ್ಯಾಟಿಸ್ಫೈಡ್ ಆಗಿರ್ತದೆ, ಬಹಳ ನೆಮ್ಮದಿಯಿಂದ ಅದನ್ನು ನಾವು ಕಳೀಲಿಕ್ಕೆ ಆಗ್ತದೆ. ಆ ಕುರಿತಾಗಿ ನಾನೇನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಪ್ರತಿಯೊಬ್ಬರಿಗೂ
ಆಲೋಚನೆ ಅನ್ನುವಂಥದ್ದು ಇದೇ ಇರ್ತದೆ. ಅವರವರ ಆಲೋಚನೆಯ ಪ್ರಕಾರ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಜನನ ಇರುವಂಥದ್ದೇ ಜೀವಿಸಲಿಕ್ಕೆ, ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಹೋಗಬೇಡಿ. ಮರಣ ಇರುವಂಥದ್ದೇ ವಿರಮಿಸಲಿಕ್ಕೆ, ಇಲ್ಲಿಯೂ ಪ್ರಶ್ನೆ ಮಾಡಲಿಕ್ಕೆ ಇಲ್ಲ. ಬದುಕು ಮಾನವ ನೀನೇ ಇಲ್ಲಿ ಸಿರಿವಂತ. ನಾವೆಲ್ಲರೂ ಶ್ರೀಮಂತರೆ. ನಾವು ಇರುವಂಥ ರೀತಿ, ನಾವು ನಡೆಯುವಂಥ ರೀತಿ ಸರಿಯಾಗಿದ್ದರೆ ನಾವಿಲ್ಲಿ ಶ್ರೀಮಂತ. ಯಾರಿಗೂ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಬರುವುದಿಲ್ಲ. ಯಾವಾಗ ನಾವು ಹಾನೆಸ್ಟಿಯಾಗಿ ಪ್ರಾಮಾಣಿಕರಾಗಿ ಬದುಕ್ತೇವೆ, ಆಗ ನಾವು ಯಾವುದೇ ಕಾರಣಕ್ಕೂ ಯಾರ ಮುಂದೆ ಮಾತಾಡಬೇಕಾಗ್ಲೂ ಕೂಡ ಅಂಜಿಕೆ ಪಡುವಂಥ ಪರಿಸ್ಥಿತಿ ಬರುವುದಿಲ್ಲ ಇಲ್ಲಿ. ಯಾಕಂದರೆ ನಮಗೆ ಗೊತ್ತಿದೆ, ನಾವು ಪ್ರಾಮಾಣಿಕರಾಗಿದ್ದೇವೆ, ನಮ್ಮೊಳಗೆ ಒಂದು ತೃಪ್ತಿ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಅಂಜಿಕೆ ಪಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಇಲ್ಲಿ ನಾವು ಎಲ್ಲವೂ ಏನು ಇದೆ, ಸಮಯ ಸಂದರ್ಭ ಅಂತ ಬಂದಾಗ ಎಲ್ಲವೂ ತಾನಾಗೇ ಸಿಗ್ತದೆ. ಪ್ರಾಮಾಣಿಕತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಓಕೆ, ಮತ್ತೊಂದು, ಸ್ವರ್ಗವಿರಲು ಕಾಣದಿರಲು, ನರಕವಿರಲು ಹೇಳದಿರಲು, ನಡೆದ ದಾರಿ ನೀತಿಯಾದರೆ ನೀನೇ ಇಲ್ಲಿ ಭಗವಂತ. ಸ್ವರ್ಗ ಅನ್ನೋದು ನಾವು ಮತ್ತೆ ಎಲ್ಲಿಯೂ ಕಾಣಬೇಕಾದ ಒಂದು ಕಲ್ಪನೆ ಇದೆ. ಸ್ವರ್ಗ ಅಂತ ಇದೆ, ನರಕ ಅಂತ ಇದೆ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು, ಇದೇ ಸ್ವರ್ಗ, ಇದೇ ನರಕ. ನಾವು ಒಳ್ಳೆಯವರಾಗಿ ಬದುಕಿದ್ರೆ ಒಳ್ಳೆಯವರು ನಾವು ಒಂದು ವಿಚಾರನ ಹೇಳಬೇಕು, ಯಾವತ್ತು ಒಳ್ಳೇದಾಗಬೇಕು ನಾವು ಹೇಳ್ತೇವೆ. ನಾವು ಯಾಕೆ ಒಳ್ಳೇದು ಮಾಡಬೇಕು ಅಂತ ಭಾವಿಸುವುದಿಲ್ಲ. ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ನಮಗೆ ಒಳ್ಳೇದಾಗಬೇಕು ಅಂತಲೇ ನಾವು ಕೇಳ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನಾವು ಯಾಕೆ ಒಳ್ಳೇದು ಮಾಡಬೇಕು ಅಂತ ಭಾವಿಸುವುದಿಲ್ಲ. ನಾವು ಒಳ್ಳೇದು ಮಾಡಬೇಕು, ಇನ್ನೊಬ್ಬರಿಗೆ ನಾವು ಒಳ್ಳೇದು ಮಾಡಬೇಕು, ನಾವು ಒಳ್ಳೆಯವರಾಗಿರ್ಬೇಕು ಅಂತ ಭಾವಿಸಿದ್ರೆ ನೀವು ಕೇಳಬೇಕಾಗಿಲ್ಲ, ಒಳ್ಳೇದು ಆಗ್ತದೆ. ಓಕೆ, ಸ್ವರ್ಗ ಅನ್ನೋದು ಕೂಡ ಇಲ್ಲೇ ಇದೆ, ಈ ಭೂಲೋಕದಲ್ಲಿಯೇ ಇದೆ. ನರಕ ಅನ್ನುವಂಥದ್ದು ಕೂಡ ಇಲ್ಲೇ ಇದೆ. ಅದಕ್ಕೆ ನಾವು ಹೇಗಿರಬೇಕು ಅಂತ ಹೇಳಿದ್ರೆ, ನಮ್ಮ ನೀತಿ ಯಾವುದೇ ಕಾರಣಕ್ಕೂ ನೀತಿಯನ್ನು ಬಿಟ್ಟು ಹೋಗಬಾರದು. ನ್ಯಾಯ ಆಯ ತಪ್ಪಿದರೂ ನ್ಯಾಯವನ್ನು ಯಾವುದೇ ಕಾರಣಕ್ಕೂ ತಪ್ಪದು. ಆಯ ತಪ್ಪುವಂಥ ಪರಿಸ್ಥಿತಿ ಕೆಲವೊಂದ್ಸರಿ ಬರ್ತದೆ, ಅವಶ್ಯವಾಗಿ ಕೆಲವು ಸಂದರ್ಭದಲ್ಲಿ ಬರುವಂಥದ್ದು. ಬಟ್ ಯಾವುದೇ ಕಾರಣಕ್ಕೂ ನ್ಯಾಯ ತಪ್ಪಬಾರದು. ನ್ಯಾಯ ತಪ್ಪಿದ್ರೆ, ಆತ್ಮಸಾಕ್ಷಿಯ ವಿರುದ್ಧ ಹೋದರೆ, ಯಾವುದೇ ಕಾರಣಕ್ಕೂ ನಾವು ಆತ್ಮಸಾಕ್ಷಿಯ ವಿರುದ್ಧ ಹೋಗಬಾರ್ದು. ಒಂದು ನ್ಯಾಯ ಮತ್ತು ಆತ್ಮಸಾಕ್ಷಿ. ಯಾರಿಗೂ ನಾವು ಇರುವ ರೀತಿ ಮಾಡಿದ್ದು ಸರಿಯಾ ತಪ್ಪ ಅನ್ನುವಂಥದ್ದು ಇನ್ನೊಬ್ಬರಿಗೆ ಗೊತ್ತಿರೋದಕ್ಕಿಂತ ಮೊದಲು ನಮ್ಮ ಆತ್ಮಸಾಕ್ಷಿಗೆ ಗೊತ್ತಿರ್ತದೆ. ಆ ಆತ್ಮಸಾಕ್ಷಿಯನ್ನು ಕೇಳಿಕೊಳ್ಳಿ, ನಾವು ಮಾಡಿದ್ದು ಸರಿಯಾ ತಪ್ಪ ಅಂತ ಹೇಳಿ. ಎಲ್ಲ ಮಕ್ಕಳು ಕೇಳ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ತಿಳ್ಕೊಳ್ಬೇಕಾದ ವಿಚಾರ. ಓಕೆ, ಸೊ ಆತ್ಮಸಾಕ್ಷಿಯ ವಿರುದ್ಧ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಆಯ ತಪ್ಪಿದರೂ ನ್ಯಾಯ ತಪ್ಪಬೇಡಿ. ಓಕೆ, ಸೊ ಇಲ್ಲಿ ನಡೆದ ದಾರಿ ನೀತಿಯಾದರೆ ನೀನೇ ಇಲ್ಲಿ ಭಗವಂತ. ಸೊ ಇಲ್ಲಿ ನಾವೇ ಆಲೋಚನೆ ಮಾಡಬೇಕು. ದೇವರ ಸಾಕ್ಷಾತ್ಕಾರ ಇಲ್ಲಿ ಹಾಗೇ ಆಗ್ತದೆ. ಸೊ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳುವಂಥ ವ್ಯಕ್ತಿತ್ವ ಆಗುವುದಿಲ್ಲ. ಇವತ್ತಿಗೂ ನಾವು ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸಿಕೊಳ್ತೇವೆ, ಬಸವಣ್ಣನವರನ್ನು ಸ್ಮರಿಸಿಕೊಳ್ತೇವೆ, ಭಗತ್ ಸಿಂಗ್ ಅವರನ್ನು ನಾವು ಸ್ಮರಿಸಿಕೊಳ್ತೇವೆ, ಗಾಂಧೀಜಿಯವರನ್ನು ನಾವು ಸ್ಮರಿಸಿಕೊಳ್ತೇವೆ. ಹಾಗೆ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಿಸಿದಂಥ ವೀರ ಯೋಧರು ಇದ್ದಾರೆ. ನಿಜವಾಗಿಯೂ ನಮಗೆ ಕಲಿಸಿದಂಥ ಗುರುಗಳು ಇದ್ದಾರೆ, ಟೀಚರ್ಸ್ ಇದ್ದಾರೆ. ಯಾಕಂದರೆ ಅವರಿಂದಾಗಿ ನಾವು ಇವತ್ತು ಇಲ್ಲಿದ್ದೇವೆ. ಸೊ ಅವರ ಬದುಕು, ಅವರು ನಡೆದು ಬಂದಂಥ ರೀತಿ, ಅವರ ನೀತಿ, ಅವರು ಪಾಲಿಸಿಕೊಂಡು ಬಂದಂಥ ನೀತಿಯೇ ಇವತ್ತು ಸಂಸ್ಕಾರ ಎನ್ನುವುದು ಶಿಕ್ಷಣದ ರೂಪದಲ್ಲಿ ಸಿಕ್ಕಿದೆ. ಸೊ ವೀರ ಯೋಧರು ನಿಜವಾಗಿಯೂ ದೇವರು ಅಂತ ಕರಿಬೇಕು. ಅವರು ಈ ದೇಶಕ್ಕೋಸ್ಕರ ಎಲ್ಲ ಮನೆ ಮಠ ಸಂಸಾರ ಎಲ್ಲವನ್ನೂ ಬಿಟ್ಟು ದೇಶಕ್ಕೋಸ್ಕರ ದೇಶದ ರಕ್ಷಣೆ ಮಾಡಬೇಕು ಅಂತ ನಿಂತಿರುವಂಥ ವೀರ ಯೋಧರು. ನಾನು ಈ ಆಫ್ಲೈನ್ ಕ್ಲಾಸಸ್ ನಡೀತಾ ಇರುವಾಗ ಒಂದು ದಿವಸಕ್ಕೆ ಒಂದು ಅಥವಾ ವಾರಕ್ಕೆ ಒಂದು ಸ್ಟೋರಿ ವೀರ ಯೋಧರ ಬಗ್ಗೆ ಹೇಳ್ತಾ ಇದ್ದೆ. ಕಾರ್ಗಿಲ್ ಕುರಿತಾಗಿ ಕೂಡ ನಾನು ಈ ಹಿಂದೆ ಕಳೆದ ವರ್ಷ ಮಕ್ಕಳಿಗೆ ಕಥೆಯನ್ನು ಹೇಳಿದ್ದೆ. ಬಟ್ ಈ ಸಲ ಈ ಆನ್ಲೈನ್ ಎಲ್ಲವೂ ಆನ್ಲೈನ್ ಮಯ ಆಗಿರೋದ್ರಿಂದಾಗಿ ಬಹಳ ಕಷ್ಟ ಅನಿಸ್ತದೆ. ಯಾಕಂದರೆ ಅಲ್ಲಿ 2 ವೇ ಇಂಟರಾಕ್ಷನ್ ಅನ್ನೋದು ಬರುವುದಿಲ್ಲ. ಯಾಕೆ ಈ ದೇಶ ಪ್ರೇಮ ಅನ್ನುವುದು, ಸಂಸ್ಕಾರ ಎನ್ನುವುದನ್ನು ನಾವು ನಮ್ಮೊಳಗೆ ಬರಬೇಕು. ಆದರೆ ಈ ಸ್ಫೂರ್ತಿಯಾಗಿ ಕೆಲವರಲ್ಲಿ ಆ ಭಾವನೆಯನ್ನು ತರಲಿಕ್ಕೆ ಆಗ್ತದೆ. ದಾರಿ ತಪ್ಪುವ ರೀತಿಯಲ್ಲಿ ಇದ್ರೂ ಕೂಡ ಆ ದಾರಿ ತಪ್ಪಿ ಹೋಗಿರುವ ದಾರಿಯನ್ನು ಸರಿಪಡಿಸಿ ಅವರಿಗೆ ಜೀವನ ಅಂದರೆ ಏನು ಅನ್ನೋದನ್ನು ತೋರಿಸಲಿಕ್ಕೆ ಸಾಧ್ಯವಾಗ್ತದೆ.
ಹಾಗಾಗಿ ಇದೊಂದು ವಿಶೇಷವಾದಂಥ ಪ್ರಯತ್ನ ಅಷ್ಟೇ. ಪ್ರತಿನಿತ್ಯ ನಾವು ಕೇಳಿದ್ದೇ ಹೇಳುವುದು, ಹೇಳಿದ್ದನ್ನೇ ಹೇಳುವುದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಆಲೋಚನೆ ಮಾಡಬೇಕು. ಮೌಲ್ಯ ಅನ್ನೋದು ಜೀವನಕ್ಕೆ ಬೇಕೇ ಬೇಕು. ಮೌಲ್ಯವಿರದಿದ್ದರೆ ಯಾವುದೇ ಕಾರಣಕ್ಕೂ ಆ ಜೀವನ ಅನ್ನೋದು ಸಂಪೂರ್ಣವಾಗುವುದಿಲ್ಲ. 3ನೇ ಚರಣವನ್ನು ಅಬ್ಸರ್ವ್ ಮಾಡಿ. ನೀವು ಈ ಮೊದಲೇ ಓದಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಜನರ ನಡುವೆ ಸಿಗುವಂಥದ್ದು ಸ್ಥಾನ, ದೇವರ ಇಚ್ಛೆಯಂತೆ ದೊರೆಯುವುದು ಮಾನ. ಜನರ ನಡುವೆ ಸಿಗುವುದು ಸ್ಥಾನ, ದೇವರ ಇಚ್ಛೆಯಂತೆ ದೊರೆಯುವುದು ಮಾನ. ಜನರ ಪ್ರೀತಿ, ದೇವರ ನೀತಿ ಸೇರಿದರೆ ಸ್ಥಾನ ಮಾನ. ಕೊನೆಯದಾಗಿ ನ್ಯಾಯ ತಪ್ಪದಂತೆ ಉಳಿಸಿಕೊಳ್ಳು ಜೀವಮಾನ. ಇವತ್ತು ಜನರು ತಿಳ್ಕೊಂಡಂಥ ದೊಡ್ಡ ತಪ್ಪು ಅಂತ ಹೇಳಿದರೆ ಈ ಸ್ಥಾನ ಅನ್ನೋದು ಮತ್ತು ಮಾನ ಅನ್ನೋದು, ಸ್ಥಾನಮಾನ ಅನ್ನೋದನ್ನು ಒಂದೇ ಎಂದು. ಇವತ್ತು ಪರಿಪೂರ್ಣವಾಗಿ ಇದು ನನ್ನ ಅಭಿಪ್ರಾಯವಷ್ಟೇ, ಅದು ಸರಿ ತಪ್ಪು ಅನ್ನೋದು ನಿಮಗೆ ಬಿಟ್ಟದ್ದು. ಪ್ರತಿಯೊಬ್ಬರಿಗೂ ಮೊದಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂಥ ಸ್ವಾತಂತ್ರ್ಯ ಇದೆ. ಭಾರತದ ಸಂವಿಧಾನದಲ್ಲಿ ಎಲ್ಲ ರೀತಿಯಲ್ಲಿಯೂ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಒಪ್ಪಿಕೊಳ್ಳುವಂಥದ್ದು ನಿಮಗೆ ಬಿಟ್ಟದ್ದು. ನಾನು ನನ್ನ ಅಭಿಪ್ರಾಯದಲ್ಲಿ ತಿಳಿಸಿದ್ದೇನೆ. ನಾವು ತಿಳ್ಕೊಂಡದ್ದು ಏನು ಅಂತ ಹೇಳಿದರೆ ಸ್ಥಾನಮಾನ ಅನ್ನುವಂಥದ್ದು ಒಂದೇ ಎಂದು. ಬಟ್ ನನ್ನ ಪ್ರಕಾರ ಸ್ಥಾನಮಾನ ಅನ್ನೋದು ಒಂದೇ ಅಲ್ಲ. ಇಲ್ಲಿ ತಿಳಿಸಿದ್ದೇನೆ ನೋಡಿ. ಜನರ ನಡುವೆ ಸಿಗುವುದು ಸ್ಥಾನ, ದೇವರ ಇಚ್ಛೆಯಂತೆ ದೊರೆಯುವುದು ಮಾನ. ನಾನು ನಿಮ್ಮೊಳಗೆ ಇದ್ದೇನೆ. ಇವತ್ತು ನಿಮಗೆ ನಾನು ಪಾಠ ಮಾಡ್ತಾ ಇದ್ದೇನೆ. ನನಗೊಂದು ಸ್ಥಾನ ಅಂತ ಹೇಳಿ ನಿಮ್ಮ ನಡುವೆ ನನಗೆ ಸಿಕ್ಕಿದೆ. ನಾನು ನಿಮಗೆ ಪಾಠ ಮಾಡ್ತಾ ಇರೋದು, ನಾನು ಉದಾಹರಣೆಯಲ್ಲಿ ಎಕ್ಸಾಂಪಲ್ ತೆಗೆದುಕೊಂಡು ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆ ಪಾಠ ಮಾಡ್ತಾ ಇರೋದ್ರಿಂದಾಗಿ ನನಗೊಂದು ಸ್ಥಾನ ನಿಮ್ಮ ನಡುವೆ ಸಿಕ್ಕಿದೆ. ಎರಡನೇದುಂಟು, ದೇವರ ಇಚ್ಛೆಯಂತೆ ದೊರೆಯುವುದು ಮಾನ. ನಾನು ನಿಮಗೆ ಪಾಠ ಮಾಡ್ತಾ ಇದ್ರು ಕೂಡ ನನಗೊಂದು ಸ್ಥಾನವನ್ನು ನಿಮ್ಮ ನಡುವೆ ನನಗೆ ಸಿಕ್ಕಿದ್ರು ಕೂಡ ಮಾನ, ರೆಸ್ಪೆಕ್ಟ್, ಮರ್ಯಾದೆ ಅನ್ನೋದು ಸಿಗಬೇಕಾಗಿ ಇಲ್ಲ. ಅದಕ್ಕೆ ಆ ಮರ್ಯಾದೆ ಅನ್ನೋದು ಸಿಗಬೇಕಾದ್ರೆ ಅಲ್ಲಿ ದೇವರ ಇಚ್ಛೆ ಅಂತ ಆಗಬೇಕು. ದೇವರ ಇಚ್ಛೆಯಂತೆ ದೊರೆಯುವುದು ಮಾನ. ಹಾಗೆ ಮರ್ಯಾದೆ ಯಾವುದೇ ಆದರೂ ಕೂಡ ಯಾವುದನ್ನು ನಾವು ಕೇಳಿ ಪಡ್ಕೊಳ್ಬಾರ್ದು. ಈ ರೆಸ್ಪೆಕ್ಟನ್ನು ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡಬೇಕು. ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ದ ರೆಸ್ಪೆಕ್ಟ್. ಸೊ ಆ ರೆಸ್ಪೆಕ್ಟ್ ಅನ್ನೋದು ಆಟೋಮ್ಯಾಟಿಕ್ ಆಗಿ ಬರಬೇಕು. ಯಾವುದು ಆಟೋಮ್ಯಾಟಿಕ್ ಆಗಿ ಬರ್ತದೆ ಅದು ಕೊನೆವರೆಗೂ ನಿಲ್ತದೆ. ಅದೇ ಜನರಿಂದ ಸಿಗುವಂಥ ಮರ್ಯಾದೆ ಅದು ಮನೆಯ ತನಕ ಮಾತ್ರ. ಬಟ್ ದೇವರಿಂದ ಸಿಗುವಂಥದ್ದು ಅದು ಕೊನೆಯ ತನಕ ಉಳಿತದೆ. ಸೊ ಜನರ ನಡುವೆ ಸಿಗುವುದು ಸ್ಥಾನ, ದೇವರ ಇಚ್ಛೆಯಂತೆ ದೊರೆಯುವುದು ಮಾನ. ಜನರ ಪ್ರೀತಿ, ದೇವರ ನೀತಿ ಸೇರಿದರೆ ಸ್ಥಾನ ಮಾನ. ಇದು ಅದ್ಭುತ ಇಲ್ಲ. ಸೊ ಜನರ ಪ್ರೀತಿಯೂ ಉಂಟು. ಜನರು ನಿಮ್ಮನ್ನು ಒಪ್ಪಿಕೊಂಡಿದ್ದಾರೆ. ನಿಮಗೋಸ್ಕರ ಒಂದು ಸ್ಥಾನವನ್ನು, ಅದರ ಜೊತೆಯಲ್ಲಿ ಮಾನವನ್ನು ದೇವರು ಕರುಣಿಸಿದ್ದಾರೆ. ಜನರ ಪ್ರೀತಿ, ದೇವರ ನೀತಿ ಸೇರಿದರೆ ಸ್ಥಾನ ಮಾನ. ಅದು ಒಂದು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು. ಎಲ್ಲರೂ ಎಡವತಿರುವಂಥದ್ದು ಇಲ್ಲಿಯೇ. ಈ ಹಂತದಲ್ಲಿ ಒಂದು ಸಲ ಸ್ಥಾನ ಅನ್ನೋದು ಸಿಕ್ಕಿತ್ತು, ಒಂದು ಸಲ ಸ್ಟೇಟಸ್ ಅನ್ನೋದು ಸಿಕ್ಕಿತ್ತು, ಒಂದು ಸಲ ರೆಪ್ಯುಟೇಷನ್ ಅನ್ನೋದು ನಮ್ಮ ಪಾಲಿಗೆ ಬಂತು. ಹಾಗಂತ ಅದು ಪರ್ಮನೆಂಟ್ ಅಲ್ಲ. ಆ ಸಿಕ್ಕಿದಂಥ ಸ್ಥಾನವನ್ನು, ಆ ಸಿಕ್ಕಿದಂಥ ಮಾನವನ್ನು, ಒಟ್ಟಿಗೆ ಸ್ಥಾನ ಮಾನವನ್ನು ಜೀವಮಾನದವರೆಗೂ ನ್ಯಾಯ ತಪ್ಪದಂತೆ ಉಳಿಸಿಕೊಳ್ಬೇಕು. ಇದು ಬಹಳ ಕಷ್ಟವಾದಂಥ ವಿಷಯ. ಎಲ್ಲರಿಗೂ ಕಷ್ಟ ಉಂಟು. ನ್ಯಾಯ ತಪ್ಪದಂತೆ ಉಳಿಸಿಕೊಳ್ಳುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಟ್ ಆಗುವುದಿಲ್ವೋ? ಆಗ್ತದೆ. ಆ ರೀತಿ ನಾವು ಬದುಕಬೇಕು. ಸೊ ಇಲ್ಲಿ ಸ್ಪಷ್ಟವಾಯಿತು, ಸ್ಥಾನ ಅನ್ನೋದು ಬೇರೆ, ಮಾನ ಅನ್ನೋದು ಬೇರೆ. ಸೊ ಸಿಕ್ಕಿದಂಥ ಸ್ಥಾನವನ್ನು, ಸಿಕ್ಕಿದಂಥ ಮಾನವನ್ನು ಜೀವಮಾನದವರೆಗೆ ನ್ಯಾಯ ತಪ್ಪದಂತೆ ಉಳಿಸಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ತಾತ್ಪರ್ಯ. ಕೊನೆಯ ಚರಣಕ್ಕೆ ನಾವು ಬರ್ತಾ ಇದ್ದೇವೆ. ಸೊ ಕೊನೆಯ ಸಾಲುಗಳು, ಅರಸಿ ಬರಲು ಜೀವನ, ಹರಸಿ ಬಿಡು ತನುವನ, ಆಗ ಉಂಟು ನಿನಗೆ ಇಲ್ಲಿ ಮುಪ್ಪಾಗದ ಯೌವನ. ತರಲಿಲ್ಲ ಏನು ನಿನ್ನದಲ್ಲ ಏನು, ತಿಳಿಯಿತು ನನಗೆ ಜನನ ಮರಣಗಳ ನಡುವೆ ಜೀವನ. ಸೊ ಅರಸಿ ಬರಲು ಜೀವನ, ಹರಸಿ ಬಿಡು ತನುವನ, ಆಗ ಉಂಟು ನಿನಗೆ ಇಲ್ಲಿ ಮುಪ್ಪಾಗದ ಯೌವನ. ಸೊ ಯಾರೇ ಆಗಿರ್ಬೋದು, ನಿಮ್ಮ ಅಗತ್ಯವನ್ನು ಬಯಸಿ ಬರ್ತಾ ಅಂತಾದರೆ ನಿಮ್ಮ ಒಂದು ಸಹಾಯದ ಅಗತ್ಯ ಅವರಿಗೆ ಉಂಟು ಅಂತಲೇ ಅರ್ಥ. ಸೊ ನಾನು ಹೇಳುವಂಥದ್ದು ಯಾವುದು ಶ್ರೇಷ್ಠವಾದಂಥ ದಾನ ಅಂತ ಹೇಳಿ ಇವತ್ತು ನಾನು ಸ್ಪಷ್ಟಪಡಿಸಬೇಕು ಅಂತ ಇದ್ದೇನೆ. ನಾವು ತಿಳ್ಕೊಳ್ಬೋದು, ಎಲ್ಲ ದಾನ ಅನ್ನೋದು ಇವತ್ತು ಯಾವ ರೀತಿಯಾಗಿ ಹೋಗಿದೆ ಹೇಳಿದರೆ ಪ್ರತಿಷ್ಠೆಯ ಮೇಲೆ ನಿಂತಿರುವಂಥದ್ದು ದಾನ.
ಸೊ ಯಾವಾಗ ಅಲ್ಲಿ ಪ್ರತಿಷ್ಠೆ ಅನ್ನೋದು ಬರ್ತದೆ, ಅಲ್ಲಿ ಅದು ದಾನ ಅಂತ ಕರೆಯಲ್ಪಡಲಿಕ್ಕೆ ಸಾಧ್ಯವಿಲ್ಲ. ದಾನ ಅಂದರೆ ಸೇವೆ, ದಾನ ಅಂದರೆ ದೇವರ ಸೇವೆ, ದಾನ ಅಂದರೆ ಜನರ ಸೇವೆ. ಅಲ್ಲಿ ಮಾಡಿದಂಥ ದಾನ, ಒಂದು ಮಾತು ಕೂಡ ಉಂಟು, ಒಂದು ಕೈಯಲ್ಲಿ ಮಾಡಿದಂಥ ದಾನ ಕೊಟ್ಟಂಥದ್ದು ಇನ್ನೊಂದು ಕೈಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ. ಇವತ್ತು ಬಹಳ ವಿಭಿನ್ನವಾಗಿ ನಡೀತಾ ಉಂಟು ದಾನ. ಅದು ದಾನದ ಮೀನಿಂಗೇ ಹೊರಟು ಹೋಗಿದೆ. ಓಕೆ, ಸೊ ಇಲ್ಲಿ ನಾವು ಹೇಳ್ತೇವೆ ಅನ್ನದಾನ ಅನ್ನುವಂಥದ್ದು ಶ್ರೇಷ್ಠವಾದಂಥ, ನಾವು ಹೇಳ್ತೇವೆ ವಿದ್ಯಾದಾನ, ರಕ್ತದಾನ, ಹಲವು ದಾನಗಳಿದೆ, ಎಲ್ಲವೂ ಶ್ರೇಷ್ಠ. ಹಾಗಾದರೆ ಪರಿಪೂರ್ಣವಾದದ್ದು ಯಾವುದು, ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳಿ ಇಲ್ಲಿ ಪ್ರಶ್ನೆ. ಅರಸಿ ಬರಲು ಜೀವನ, ಹರಸಿ ಬಿಡು ತನುವನ ಅಂತ ಹೇಳಿ. ಸೊ ಯಾರಿಗೆ ಹಸಿದವರಿಗೆ ಯಾರು ಅನ್ನವನ್ನು ದಾನ ಮಾಡ್ತಾರೆ, ಆಗ ಶ್ರೇಷ್ಠವಾದದ್ದು ಅನ್ನದಾನ. ಸೊ ಸಾಧ್ಯವಾದಷ್ಟು ನಾವು ಅನ್ನದಾನವನ್ನು ಮಾಡಬೇಕು. ಅದು ಯಾರಿಗೆ ಪ್ರತಿಷ್ಠೆಯಿಂದ ಅಲ್ಲ, ಹಸಿದ ಹೊಟ್ಟೆಗೆ ಅನ್ನದಾನವನ್ನು ಮಾಡಿದರೆ ಅದೇ ಶ್ರೇಷ್ಠವಾದಂಥ ದಾನ. ರಕ್ತದಾನ, ಯಾರಿಗೆ ಅಗತ್ಯ ಉಂಟು ಆ ಹೊತ್ತಲ್ಲಿ ದಾನವನ್ನು ಮಾಡಿ, ಆ ಹೊತ್ತಲ್ಲಿ ಮಾಡಿದಂಥ ಶ್ರೇಷ್ಠವಾದ ದಾನ ರಕ್ತದಾನವೇ ಅತ್ಯಂತ ಶ್ರೇಷ್ಠವಾದಂಥ ದಾನ. ನೆಕ್ಸ್ಟ್, ಕೆಲವರಿಗೆ ವಿದ್ಯೆ ಹಸಿವಿರ್ತದೆ, ಬದುಕಿನಲ್ಲಿ ಸ್ವಲ್ಪ ಕಷ್ಟ ಇರ್ತದೆ, ಕಲಿಬೇಕು ಅನ್ನುವಂಥ ಹಂಬಲವಿರ್ತದೆ, ಆದರೆ ಕಲೀಲಿಕ್ಕೆ ಕೆಲವು ಅಡೆತಡೆಗಳು ಇರ್ತದೆ. ವಿದ್ಯೆಯನ್ನು ಯಾರು ಹರಸಿ ಬರ್ತಾರೋ ಅವರಿಗೆ ದಾನವನ್ನು ಮಾಡಿದರೆ, ವಿದ್ಯೆಯನ್ನು ದಾನ ಮಾಡಿದರೆ ಅದೇ ಶ್ರೇಷ್ಠವಾದ ದಾನ. ಸೊ ಯಾವಾಗ ನಾವು ಆ ಮನಸ್ಥಿತಿಯಿಂದ ನಾವು ಈ ಸಮಾಜಕ್ಕೋಸ್ಕರ ಏನಾದರೂ ಸೇವೆಯನ್ನು ಕೊಡಲಿಕ್ಕೆ ಭಾವಿಸ್ತೇವೆ, ಆವಾಗ ನಮಗೆ ಎಷ್ಟು ವಯಸ್ಸಾದರೂ ಪರವಾಗಿಲ್ಲ, ನಾವು ಯೌವನದಲ್ಲೇ ಇರ್ತೇವೆ. ಅತ್ಯಂತ ಒಂದು ವಿಚಾರವನ್ನು ನೀವಿಲ್ಲಿ ಸ್ಪಷ್ಟೀಕರಿಸಿಕೊಳ್ಬೇಕು. ಈ ವಯಸ್ಸು ಮತ್ತು ಮನಸ್ಸಿಗೆ ಇರುವಂಥ ವ್ಯತ್ಯಾಸ. ಸೊ ವಯಸ್ಸಿಗಿಂತಲೂ ಮನಸ್ಸೇ ತುಂಬ ಮುಖ್ಯ. ವಯಸ್ಸು ಎಷ್ಟೇ ಬೇಕಾಗಿರಲಿ, ಯಾರಿಗೂ ಗೊತ್ತುಂಟು ಯಾರು ಎಷ್ಟು ದಿವಸ ಬದುಕ್ತಾರೆ ಹೇಳಿ, ನನಗೂ ಗೊತ್ತಿಲ್ಲ ನಾನು ಎಷ್ಟು ದಿವಸ ಬದುಕ್ತೇನೆ ಹೇಳಿ. ಬಟ್ ಬದುಕುವಷ್ಟು ದಿವಸ ಅತ್ಯಂತ ನ್ಯಾಯಯುತವಾಗಿ, ಸಂಸ್ಕಾರಯುತವಾಗಿ, ವಿನಯವಂತವಾಗಿ ಬದುಕಬೇಕು. ನಿಮಗೂ ಹೇಳುವಂಥದ್ದು ಅಷ್ಟೇ, ಯಾವಾಗ ನಾವು ನ್ಯಾಯದಿಂದ ಬದುಕ್ತೇವೆ, ಆತ್ಮಸಾಕ್ಷಿಗೆ ಸರಿಯಾಗಿ ಬದುಕ್ತೇವೆ, ಆಗ ನಮ್ಮ ಬದುಕು ಸಾರ್ಥಕವಾಗ್ತದೆ. ವಯಸ್ಸಿಗಿಂತಲೂ ಮನಸ್ಸೇ ತುಂಬ ಮುಖ್ಯ ಅಂತ ಹೇಳಿದ್ದೇನೆ, ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಮುಂದೆ ನೋಡಿಕೊಂಡು ಹೋಗುವಾಗ ನಿಮಗೆ ಗೊತ್ತಾಗ್ತದೆ ಎಲ್ಲವೂ. ಸೊ ಪ್ರತಿಯೊಬ್ಬರ ಆಲೋಚನೆ ಅನ್ನೋದು ವಿಭಿನ್ನವಾಗಿರ್ತದೆ. ಸೊ ಆಲೋಚನೆಯನ್ನು ಅದು ನಮ್ಮ ವಿವೇಚನೆಗೆ ತಕ್ಕ ಹಾಗೆ ನಾವು ಅದನ್ನು ತೀರ್ಮಾನ ತೆಗೆದುಕೊಂಡು ಬದುಕನ್ನು ನಡೆಸಬೇಕಾಗ್ತದೆ. ಓಕೆ, ಕೊನೆಯದಾಗಿ ತರಲಿಲ್ಲ ಏನು ನಿನ್ನದಲ್ಲ ಏನು, ತಿಳಿಯಿತು ನನಗೆ ಜನನ ಮರಣಗಳ ನಡುವೆ ಜೀವನ. ಹೌದು, ನಾವು ಬರುವಾಗ ಏನು ತಗೊಂಡ್ಬರಲಿಲ್ಲ, ಹೋಗುವಾಗಲೂ ಏನು ತಗೊಂಡು ಹೋಗ್ಲಿಕ್ಕೆ ಇಲ್ಲ. ಬಟ್ ಇರುವಷ್ಟು ದಿವಸ ಅತ್ಯಂತ ಪ್ರೀತಿಯಿಂದ ನ್ಯಾಯಯುತವಾಗಿ ನಾವು ಬದುಕಬೇಕು. ಯಾಕೆಂತ ಹೇಳಿದರೆ ಒಂದು ಪ್ರಶ್ನೆ ಉಂಟು, ಜನನ ದೊಡ್ಡದ ಮರಣ ದೊಡ್ಡದು ಅಂತ ಹೇಳಿ. ಅಕ್ಷರದ ಲೆಕ್ಕಾಚಾರದಲ್ಲಿ ನೋಡಿದಾದ್ರೆ ಜನನಕ್ಕೂ ಇರುವಂಥದ್ದು 3 ಅಕ್ಷರ, ಮರಣಕ್ಕೂ ಇರುವಂಥದ್ದು 3 ಅಕ್ಷರ. ಆ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಸುಮ್ಮನೆ ಮಾತಿಗೆ ಕೇಳಬೇಕಷ್ಟೇ, ಜನನ ದೊಡ್ಡದ ಮರಣ ದೊಡ್ಡದ ಅನ್ನುವಂಥದ್ದನ್ನು. ಅದು ಒಂದು ವಿಚಾರವನ್ನು ಸ್ಪಷ್ಟ ನಾವು ತಿಳ್ಕೊಳ್ಬೋದು. ಈ ಜನನಕ್ಕಿಂತಲೂ ಮರಣಕ್ಕಿಂತಲೂ ಅದರ ನಡುವೆ ಒಂದು ಸ್ವಲ್ಪ ದಿವಸ ಅಂತ ಬರ್ತದೆ, ನಾವು ಬದುಕಬೇಕು ಆಗುವಂಥ ಜೀವನ ಅಂತ ಬರ್ತದೆ. ಅದೇ ಜೀವನವೇ ಇಲ್ಲಿ ಶ್ರೇಷ್ಠವಾದಂಥದ್ದು. ಸೊ ಮತ್ತಷ್ಟು ನಾವು ಆಳವಾಗಿ ಹೋದರೆ ಜೀವನ ಅನ್ನೋದು ಎಲ್ರಿಗೂ ಇರ್ತದೆ, ಜೀವನ ಅದರ ಜೊತೆಯಲ್ಲಿ ಜೀವಿಸುವಂಥ ರೀತಿ. ಇಲ್ಲಿ ಆ್ಯಕ್ಚುಲಿ ಜನನ ಮರಣಗಳ ನಡುವೆ ಜೀವನ ಒಟ್ಟಿನಲ್ಲಿ ತಾತ್ಪರ್ಯ ಅಂತ ಹೇಳಿದರೆ, ಜೀವಕ್ಕಿಂತಲೂ ಜೀವಿಸುವಂಥ ರೀತಿ ತುಂಬ ಮುಖ್ಯ ಅನಿಸ್ತದೆ. ನಾವು ಹೇಗೆ ಬದುಕಿದ್ದೇವೆ, ನಮ್ಮ ಈ ಜರ್ನಿ ಹೇಗೆ ಕಳೆದಿದ್ದೇವೆ ಅನ್ನೋದ್ರ ಮೇಲೆ ಇದು ನಮ್ಮ ಜೀವನ ನಿಲ್ತದೆ. ಸೊ ಇಷ್ಟು ಹೊತ್ತು ಅತ್ಯಂತ ತನ್ಮಯತೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಮೊದಲೇ ಹೇಳಿದ ಹಾಗೆ ಎಲ್ಲವೂ ಅವರವರ ಕಲ್ಪನೆಗೆ ಬಿಟ್ಟಂಥದ್ದು. ಅನುಭವ ಅಕ್ಷರ ಆಗಿದೆ, ಅಕ್ಷರವನ್ನು ಪದವಾಗಿಸಿ, ಪದವನ್ನು ವಾಕ್ಯವಾಗಿಸಿ, ವಾಕ್ಯವನ್ನು ಸಾಹಿತ್ಯವಾಗಿಸಿ ಬರೆದಂಥ ಸಾಲುಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ವಿಶೇಷವಾದಂಥ ಸ್ಥಾನವನ್ನು ಸಿಗುವಂತಾಗಲಿ, ಸ್ಥಾನದ ಜೊತೆಗೆ ಮಾನವನ್ನು ಸಿಗುವಂತಾಗಲಿ. ಸ್ಥಾನ ಮತ್ತು ಮಾನ ಸೇರಿ ಒಟ್ಟಿಗೆ ವಿಶೇಷವಾದಂಥ ಸ್ಥಾನಮಾನದ ಬದುಕು
ಸಿಗುವಂತಾಗಲಿ, ನ್ಯಾಯಯುತವಾಗಿ ನೀವು ಅದನ್ನು ಉಳಿಸಿಕೊಂಡು ಹೋಗುವಂತಾಗಲಿ. ಶ್ರೇಷ್ಠವಾಗಿರುವಂಥ ದಾನ ಅನ್ನದಾನ, ಶ್ರೇಷ್ಠವಾಗಿರುವಂಥ ದಾನ ವಿದ್ಯಾದಾನ, ಶ್ರೇಷ್ಠವಾಗಿರುವಂಥ ದಾನ ರಕ್ತದಾನ. ಹಾಗೆ ಸಮಾಜಕ್ಕೋಸ್ಕರ ಅತ್ಯಂತ ನಿಷ್ಕಲ್ಮಶ ಮನಸ್ಸಿನ, ಕೊನೆಯದಾಗಿ ಇದೊಂದು ಮಾತು ಹೇಳಬೇಕು ಅಂತ ಅನಿಸ್ತಾ ಉಂಟು. ನಿಷ್ಕಲ್ಮಶವಾಗಿ ಬದುಕುವಂತಾಗಲಿ, ನಿಸ್ವಾರ್ಥವಾಗಿ ನೀವು ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುವಂತಾಗಲಿ ಹೇಳ್ತಾ, ಇಷ್ಟು ಹೊತ್ತು ಅತ್ಯಂತ ತನ್ಮಯತೆಯಿಂದ ಕೇಳಿದಂಥ ಎಲ್ಲರಿಗೂ ಅವರು ಇವರು ಅನ್ನದೇ ಮುಕ್ತ ಮನಸ್ಸಿನಿಂದ ಅತ್ಯಂತ ಸಮರ್ಪಣಾ ಭಾವದಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ.